ಬಣ್ಣ ನೋಡ್ಕೊಳ್ಳಿ, ಸಬ್ಜಾ ಬಣ್ಣ. ಈ ಬಣ್ಣಗಳಲ್ಲಿ ಇವಾಗ ಹಕ್ಕಿಗಳು ಸಿಗೋದೇ ತುಂಬ ಕಷ್ಟ ಆಗಿದೆ. ಅದು ಸಿಕ್ಕಿದ್ರೆ ಒಂದು ಒಳ್ಳೆ ಲೈನಲ್ಲಿ ಸಿಗೋದು ಇನ್ನೂ ಕಷ್ಟ ಇದೆ. ಈ ಜೊತೆಗೆ ಪಟ್ಟಾ ಪರ್ಫಾರ್ಮೆನ್ಸು ಇದೇ ವರ್ಷ ಸೀಲಿಗೆ ಬಿಟ್ಟಿದ್ದು, ಅದ್ರದ್ದು ಅಪ್ಡೇಟು ನಾನು ವಾಟ್ಸಪ್ಪಲ್ಲಿ ಹಾಕೀನಿ, ನಮ್ಮ ಗ್ರೂಪಲ್ಲಿ ಹಾಕೀನಿ. ಪಟ್ಟಾ ಪರ್ಫಾರ್ಮೆನ್ಸು 3 ಸೀಲ್ಗೆ 6:15 ಗಂಟೆ ಚಿಲ್ಲರೆ ಆಡಿದೆ. ತುಂಬ ಒಳ್ಳೆ ಆಟ ಇತ್ತು. ಅದೇ ಅಪ್ಪ ಅಮ್ಮನೇ ಸೇಲ್ಗಿಟ್ಟಿದ್ದೀನಿ. ಸಬ್ಜಾ ಅಲ್ಲಿ ಹೆಣ್ಣು, ಸಬ್ಜಾ ಅಲ್ಲೇ ಗಂಡು. ಆದರೆ ಇದು ಡಾರ್ಕ್ ಇದೆ, ಇದು ಲೈಟ್ ಸಬ್ಜಾ ಬಣ್ಣ. ಇಲ್ಲಿ ನೋಡ್ಬೋದು, ಡಾರ್ಕ್ ಬಣ್ಣ ಒಂದು, ಲೈಟ್ ಬಣ್ಣ ಒಂದು, ಹಿಂಗೆ ಹಾಕಿದ್ದೀವಿ. ಪಟ್ಟಗಳು ಒಳ್ಳೆ ಸಬ್ಜಾ ಪಟ್ಟಗಳು ಬರುತ್ತೆ, ಪ್ಲಸ್ ನಿಮಗೆ ಡಾರ್ಕ್ ಬಣ್ಣಲ್ಲೂ ಬರುತ್ತೆ, ಲೈಟ್ ಬಣ್ಣಲ್ಲೂ ಬರುತ್ತೆ. ಇದೇ ಬಂದ ಜೊತೆಯಲ್ಲಿ ಪಟ್ಟಾ ಪರ್ಫಾರ್ಮೆನ್ಸು ಇದೇ ವರ್ಷ 2025ಕ್ಕೆ ಸೀಲಿಗೆ ಬಿಟ್ಟಿದ್ರಿ. ಸೀಲಿಗೆ ಬಿಟ್ಟಿದ್ದು ಡೀಟೇಲ್ ಬಂದ್ಬಿಟ್ಟು ನಾನು ವಾಟ್ಸಪ್ಪಲ್ಲಿ ಅಪ್ಡೇಟ್ ಮಾಡ್ತಾಯಿದ್ದೆ. ಸೀಲಿಗೆ ಬಿಟ್ಟಿದ್ದು ಡೀಟೇಲೆಲ್ಲ ನಾನು ಯಾರ್ಯಾರ್ದು ನಂಬರ್ ಸೇವ್ ಮಾಡಿದ್ದೀನಿ ಅವರೆಲ್ಲ ನೋಡಿರ್ತಾರೆ. ಯಾಕಂದರೆ ಪ್ರತಿ ಟೈಮ್ ನಾನು ಸೀಲಿಗೆ ಬಿಟ್ಟಾಗ್ಲೂ ಹಕ್ಕಿದ್ದು ಡೀಟೇಲ್ ಅಪ್ಡೇಟ್ ಮಾಡ್ತಾಯಿರ್ತೀನಿ. ಬೆಳಗ್ಗೆಯಿಂದ ಅಕ್ಕಿ ಆಡಿ ಇಳಿಯೋ ತನಕನೂ ಸೀಲ್ದು ಡೀಟೇಲ್ ಅಪ್ಡೇಟ್ ಮಾಡ್ತಾಯಿರ್ತೀವಿ. ಹಕ್ಕಿ ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಈ ವರ್ಷ ಈ ಬಂದ ಜೊತೆಯಲ್ಲಿ ಪಟ್ಟಾ ಪರ್ಫಾರ್ಮೆನ್ಸು 6:15 ಗಂಟೆ ಹಾರಿದೆ. ಫಿನಿಷಿಂಗು ಮಾಡಿದೆ, ಪ್ಲೇಸ್ಮೆಂಟು ಮಾಡಿದೆ. ಏನಂದರೆ 8ನೇ ಪ್ಲೇಸಲ್ಲಿದ್ದೀವಿ ನಾವು. ಈ ಜೊತೆಲಿ ಬಿಟ್ಟಿದ್ದು ಪಟ್ಟ ಅಲ್ಲಿ ಅದೇನು ಪ್ರಾಬ್ಲಮ್ ಇಲ್ಲ. ಹಕ್ಕಿ ಸ್ವಲ್ಪ ಲಾಂಗ್ ಟೈಮ್ ಬರಬೇಕಿತ್ತು. ಬ್ಯಾಡ್ ಲಕ್ ಏನು ಮಾಡೋಕ್ಕಾಗಲ್ಲ. ಉಡಾನ್ಗೆಲ್ಲ 9-9:30 ಆಡಿದ ಅಕ್ಕಿ ಅದು. ಸೀಲ್ ದಿನ 6:15 ಗಂಟೆ ಆಡಿತ್ತು. ಅಪ್ಪ ಅಮ್ಮ ನನಗೆ ಕೊಡ್ತಾಯಿದ್ದೀನಿ. ಹಕ್ಕಿ ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಯಾಕಂದರೆ ಇದೇನು ಕೊಡ್ತಾ ಇರೋದು ಅಂದರೆ ನಮ್ಮ ಹತ್ರ ಇನ್ನೂ ಲಾಂಗ್ ಟೈಮ್ ಹಕ್ಕಿಗಳು ತುಂಬ ಇದೆ. ಅದಕ್ಕೋಸ್ಕರ ಯಾರೇ ಇಸ್ಕೊಂಡ್ರೂ ಒಂದು ಒಳ್ಳೆ ಶೋಕ್ ಮಾಡಲಿ, ನಮ್ಮ ಸಬ್ಸ್ಕ್ರೈಬರ್ಗೆ ಒಂದು ಒಳ್ಳೆ ಬಂದ ಜೊತೆ ಸಿಗಲಿ, ಮುಂದಿನ ವರ್ಷಕ್ಕೆ ಒಳ್ಳೆ ಶೋಕಿ ಮಾಡಲಿ ಅಂದ್ಬಿಟ್ಟು ಈ ಬಂದ ಜೊತೆನೇ ಕೊಡ್ತಾಯಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 7,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಪಲ್ಲ ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಬೆಳಗ್ಗೆ ಒಂದು 6 ಗಂಟೆಗೆ ಬಿಟ್ಟಾಗ ಪಲ್ಲ ಬಂದ್ಬಿಟ್ಟು ಒಂದು 12 ಗಂಟೆ ಮಧ್ಯಾಹ್ನ ತನಕ ಪಲ್ಲ ಬಂದ್ಬಿಟ್ಟು 25-30 ನಿಮಿಷ ಪಲ್ಲ ಹೋಗುತ್ತೆ. ಅದಾದಮೇಲೆ ಸ್ವಲ್ಪ ಬಿಸಿಲು ಜಾಸ್ತಿ ಆದಂಗೆ ಮನೆ ಸುತ್ತು ಹಾರೋದು ಸ್ಟಾರ್ಟ್ ಮಾಡುತ್ತೆ ಪಟ್ಟಗಳು. ಮತ್ತು ಸಂಜೆ ಏನಾರೋ ಅದು 4 ಗಂಟೆ ದಾಟ್ತು ಆಟ ಅಂದರೆ ಹಕ್ಕಿ ಬಂದ್ಬಿಟ್ಟು ದೂರಾಪರ ಮತ್ತೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು ಟಾಪ್ ಆಗಿರುತ್ತೆ. ಬಾಜಿ ಬಂದ್ಬಿಟ್ಟು 4-5 ಬಾಜಿ. ಫಿನಿಷಿಂಗ್ ಮಾಡೋ ಟೈಮಲ್ಲಿ ಒಂದು ಸತಿ ಜಿಪ್ಪಿ ಹಿಡಿದ್ಬಿಟ್ಟು ಅಕ್ಕಿ ಮನೆ ಮೇಲೆ ಸರ್ಕನಿ ಗೇಟ್ಲಿ ಮಾಡೋ ಸ್ಟಾರ್ಟ್ ಮಾಡ್ತು ಅಂದರೆ ಆ ರೌಂಡ್ಗೆ ಫಿನಿಷಿಂಗ್ ಮಾಡುತ್ತೆ ಅಂತ ಅರ್ಥ. ಇಲ್ಲಾಂದರೆ ಸುಮ್ಮನೆ ಮೇಲ್ಕೈಯಲ್ಲಿ ಬರುತ್ತೆ, ಮನೆ ಮೇಲೆ ಒಂದು 4-5 ಬಾಜಿ ಮಾಡಿಬಿಟ್ಟು ಹಕ್ಕಿ ಪಲ್ಲಾಗಿ ಹೋಗ್ಬಿಡುತ್ತೆ. ಯಾವಾಗ ಅದು ಜಿಪ್ಪಿ ಹೊಡ್ಕೊಂಡು ಛತ್ರಿ ನಿಗಾ ಹಿಡ್ಕೊಂಡು ಬರುತ್ತೋ ಆ ಟೈಮಲ್ಲಿ ಫಿನಿಷಿಂಗ್ ಮಾಡುತ್ತೆ ಪಟ್ಟಗಳಿದ್ದಲ್ಲಿ. ತುಂಬ ಒಳ್ಳೆ ಆಟ ಇದೆ, ಒಂದು ನೋಡೋ ಅಂಥ ಆಟನೇ. ಮೇನ್ ಬಂದ ಜೊತೆನೇ ಕೊಡ್ತಾಯಿದ್ದೀನಿ. ಯಾರೇ ಈ ಜೊತೆ ಇಸ್ಕೊಂಬಿಟ್ಟು ಪಟ್ಟಗಳು ಮಾಡಿಸ್ಬಿಟ್ಟು ಮುಂದಿನ ವರ್ಷ ಬಿಡ್ಕೊಂಡ್ರೆ ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು. ಪಟ್ಟಗಳು ನೀವು ಒಂದು 3ನೇ ಕಲ್ಲಿ 4ನೇ ಕಲ್ಲಿಂದನೇ ಬಿಡ್ಕೊಂಬನ್ನಿ. ಒಂದು 7ನೇ ಕಲ್ಲಿ 8ನೇ ಕಲ್ಲಿಗೆಲ್ಲ ಟೈಮಿಂಗ್ ಬಂದುಬಿಟ್ಟಿರುತ್ತೆ. ಆದಷ್ಟು ಹಕ್ಕಿಯಲ್ಲಿ ಎಷ್ಟು ಪಟ್ಟ ಮಾಡ್ಸೋಕ್ಕಾಗುತ್ತೋ ಮಾಡಿಸ್ಕೊಂಬಿಡಿ. ಪ್ರತಿಯೊಂದು ಪಟ್ಟನೂ ಹಾರಿಸಿ, ಯಾವುದು ರೆಕ್ಕೆ ಹೊಡಿಯೋಕೆ ಹೋಗ್ಬಿಡಿ. ಪ್ರತಿಯೊಂದು ಪಟ್ಟನೂ ಹಾರಿಸಿ ಏಟತ್ತ ಮೇಲೆ ರೆಕ್ಕೆ ಹೊಡೀರಿ. ಸಬ್ಜಾ ಅಲ್ಲಿ ಬಂದ ಜೊತೆ ಫ್ರೆಂಡ್ಸ್, ಈಗೇನು ಜಸ್ಟ್ ಸಬ್ಜಾ ಅಲ್ಲಿ ಗಂಟು ತೋರಿಸ್ದೆ. ಚಡಿಬಲ್ಲ ಇಲ್ಲಿ ನೋಡ್ಬೋದು, ಸಿಂಗಲ್ ಟೈಲ್ ಹಿಂಗೆ ಎತ್ತಿಟ್ಕೊಳುತ್ತೆ. ಹೆಂಗೆ ಇದು ಮಾಡಿದ್ರು ಸಿಂಗಲ್ ಟೈಲ್ ಎತ್ತಿಟ್ಕೊಳ್ಳುತ್ತೆ. ಚುಪ್ ತಿರಿ ಉದ್ದ ತಿರಿ 9ನೇ ತಿರಿ ನೋಡ್ಬೋದು. 8-10ಕ್ಕಿಂತ ಉದ್ದ ಇರುತ್ತೆ 9ನೇ ತಿರಿ. 2 ಸೈಡು ನೋಡ್ಕೊಳ್ಳಿ, 2 ಸೈಡು ಹಂಗೆ ಇರುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ನನ್ನ ಕೈಗೂ ಎದೆಗೂ ನೋಡ್ಬೋದು. ಇಲ್ಲಿ ಅಗ್ಲ ಎದೆ ಇರುತ್ತೆ. 2 ಅಕ್ಕಿನೂ ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳೋಕೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು ಮತ್ತು ಮೂಗು ಹತ್ರ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಈ ಮೂಗು ಹತ್ರ ಹಿಂಗೆ ಮಸ್ಕ ಏನಿದೆ ಅದು ಇನ್ನೂ ವಯಸ್ಸಾಗ್ತಿರಂಗೆ ದಪ್ಪ ಆಗುತ್ತೆ, ಅಗ್ಲ ಆಗುತ್ತೆ. ಹಳೆ ಅಕ್ಕಿಗಳು ಯಾವ ಟೈಪಲ್ಲಿ ಬರೋದು ಆ ಟೈಪಿಗೆ ಚೇಂಜ್ ಆಗುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಡ್ಕೊಂಡಿರುತ್ತೆ. ಕಣ್ಣು ಪೂರ್ತಿ ಕ್ರ್ಯಾಕ್ಸ್ ಒಡಕಲು ನೋಡ್ಬೋದು. ಕಣ್ಣು ಪೂರ್ತಿ ತುಂಬಿಕೊಂಡಿರುತ್ತೆ, ಅಗ್ಲ ಕಣ್ಣು ಇಟ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಕೊಳ್ಳಿ, ಸಕ್ಕ ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣಂತೂ ತುಂಬ ಟಾಪ್ ಆಗಿರುತ್ತೆ. ಈ ಗಂಡಲ್ಲಿ ಲೈಫ್ ಲಾಂಗ್ ಒಂದು ಶೋಕ್ ಮಾಡ್ಕೊಳ್ಳೋಂಥ ಲೈನ್ ಕೊಡ್ತಾಯಿದ್ದೀನಿ, ಮಿಸ್ ಮಾಡ್ಕೊಂಬಿಡಿ. ದಿ ಬೆಸ್ಟ್ ಬಂದ ಜೊತೆ ಕೊಡ್ತಾಯಿದ್ದೀನಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು ಟಾಪ್ ಆಗಿರುತ್ತೆ. ಇನ್ನೂ 5 ವಯಸ್ಸಾಗ್ತಿರಂಗೆ ಕ್ರ್ಯಾಕ್ಸು ಒಡಕಲು ಇವಾಗ ಏನು ಕಣ್ಣಲ್ಲಿ ಕಾಣಿಸ್ತಾ ಇದೆ
ಅವೆಲ್ಲ ಕಪ್ಪು ಒಡಕ್ಲಿಕ್ಕೆ ಟರ್ನ್ ಆಗುತ್ತೆ. ಆ ಟೈಮಲ್ಲಿ ಕಣ್ಣು ಬಂದ್ಬಿಟ್ಟು ನೋಡೋಕ್ಕೆ ಒಂದು ತುಂಬ ಹೆವಿ ಬ್ರೀಡರೇಷನ್ಗೆ ಟರ್ನ್ ಆಗಿರುತ್ತೆ. ಸಬ್ಜಾ ಅಲ್ಲಿ ಗಂಡಿದು. ರಿಂಗ್ ನಂಬರ್ 3435, 3435. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಸಬ್ಜಾ ಅಲ್ಲಿ ಹೆಣ್ಣು ತೋರಿಸ್ತೆ. ಚಡಿ ಬಾಲ ನೋಡ್ಬೋದು, ಹೆಂಗೆ ಇದು ಮಾಡ್ರೂ ಬಾಲ ಚಡಿಯಾಗಿ ಎತ್ತಿಟ್ಕೊಳುತ್ತೆ. ಗಂಡು ಹೆಣ್ಣು ಎರಡು ಹಂಗೆ ಇದೆ. ಚುಪ್ ತಿರಿ ಉದ್ದ ತಿರಿ ಇದರಲ್ಲೂ ನೋಡ್ಬೋದು. 9ನೇ ತಿರಿ ಬಂದ್ಬಿಟ್ಟು 10ನೇ ತಿರಿ ಮತ್ತು 8ನೇ ತಿರಿಗಿಂತ ಉದ್ದ ಇರುತ್ತೆ. ಎರಡು ಸೈಡು ತಿರಿಗಳು ನೋಡ್ಕೊಬೋದು, ಇಲ್ಲಿ ಉದ್ದ ಇರುತ್ತೆ. ಲೆಂತ್ ವೈಸು ಚಡಿ ಶೇಪು ಬಣ್ಣನೂ ನೋಡ್ಬೋದು, ಸೂಪರ್ ಬಣ್ಣ ಇರುತ್ತೆ. ಅಗ್ಲ ಎದೆ ಇರುತ್ತೆ, ಇಲ್ಲಿ ನೋಡ್ಬೋದು. ಎದೆಗೂ ನನ್ನ ಕೈಗೂ ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ ಅಂತ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ಟೈಪಲ್ಲಿ ಇದೆ ಅಂತ. ಪುತ್ಲಿನ ಎಳೆದಿಟ್ಕೊಂಡಿರೋದು, ಪುತ್ಲಿನ ಎಳೆದು ಬಿಡೋದು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಡಾರ್ಕ್ ಆಗಿರೋದು, ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಸಖತ್ ಡಾರ್ಕ್ ಆಗಿದೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸ್ನ ಮಾಡ್ತಾ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು, ಎರಡು ಹಕ್ಕಿಯಲ್ಲೂ ಟಾಪ್ ಆಗಿರುತ್ತೆ. ಇದು ಹೆಣ್ಣಿನ ಕಣ್ಣು, ಇಲ್ಲಿ ನೋಡ್ಬೋದು. ಇಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಬಂದ್ಬಿಟ್ಟು ಸಖತ್ ಡಾರ್ಕ್ ಆಗಿರುತ್ತೆ. ಪಿಂಕಿಶ್ ಅನಾರಿ ಇವಾಗ ಏನು ಕಾಣಿಸ್ತಿದೆ ಕಣ್ಣಲ್ಲಿ, ಅವೆಲ್ಲ ವಯಸ್ಸಾಗ್ತಾರೆ ನನಗೆ ಕಪ್ಪು ಒಡಕ್ಲಿಗೆ ಟರ್ನ್ ಆಗುತ್ತೆ. ವರ್ಷ ಹಕ್ಕಿ ಏಜ್ ಆಗ್ತಾರಂಗೆ ಕಣ್ಣಿನ ಕ್ವಾಲಿಟೀಸು ಸಿಕ್ಕಾಪಟ್ಟೆ ಚೇಂಜಸ್ ಬರುತ್ತೆ. ರಿಂಗ್ ನಂಬರ್ 4013.